ತಹಶೀಲ್ದಾರ್ಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭೂ ಸುರಕ್ಷತಾ ಯೋಜನೆ ಸಂಬಂಧ ಅಧಿಕಾರಿಗಳ ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಭೂ ಸುರಕ್ಷಾ ಯೋಜನೆ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳಪೆಯಾಗಿದೆ. ಇಲ್ಲಿ ಆನ್ಲೈನ್ ದೃಢೀಕರಣಗಳನ್ನ ಬ್ಲಾಕ್ ಮಾಡಿದ್ದಾರೆ. ತಹಶೀಲ್ದಾರರು ಉದ್ದೇಶಪೂರ್ವಕವಾಗಿ ಬ್ಲಾಕ್ ಮಾಡಿದ್ದಾರೆ. ರಾಜ್ಯಾದ್ಯಂತ 21 ಲಕ್ಷ ಪುಟ ದಾಖಲೆಯನ್ನ ನೀಡಲಾಗಿದೆ. ಇಲ್ಲಿ ಕೇವಲ 27 ಪುಟಗಳು ಮಾತ್ರ ಅಂತ ವಿವಾದ ಆಗಿದೆ. ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ನೇರವಾಗಿ ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ. ತಹಶೀಲ್ದಾರರು ಸರಿಯಾಗಿ ಕಚೇರಿಗೆ ಹೋಗಲ್ಲ, ನಿಮಗೆ ಬೇರೆ ಕಚೇರಿ ಇದೆಯಾ ನಮಗೆ ಗೊತ್ತಿಲ್ಲ, ಅಧಿಕಾರಿಗಳು ವಿಳಂಬ ಧೋರಣೆಯನ್ನ ತೋರ್ತಾ ಇದ್ದಾರೆ, ಕೆಲಸ ಮಾಡ್ರಿ ಅಂದ್ರೆ ನೆಪ ಹೇಳ್ತೀರಾ, ನಿಮ್ಗೆ ನಾಚಿಕೆ ಇದೆಯಾ ಅಂತ ಅಧಿಕಾರಿಗಳಿಗೆ ಈ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಮಾತಾಡ್ಕೊಳಕ್ಕೆ ಏನ್ ರೋಗ ನಿಮ್ಗೆ? ರೋಗ ಏನ್ರಿ ಮಾತಾಡ್ಕೊಳಕ್ಕೆ? ಯಾವ ಕಾಯಿಲೆ ಬಂದಿದೆ ನಿಮ್ಗೆ ಕಾಯಿಲೆ ಇದೆಯಾ ಅವ್ರಿಗೆ ಕಾಯಿಲೆ ಇದೆಯಾ? ಏನ್ ಮಾತಾಡ್ತೀರಿ ಹೇಳಿದಿರಿ ಅಂತೇಳಿ ನಾನ್ಸೆನ್ಸ್. ನಾಚಿಕೆ ಆಗ್ಬೇಕು ನಿಮ್ಗೆ, ಇಷ್ಟು ನೆಪಗಳಲ್ಲಿ ಬಂದು ಹೇಳ್ತೀರಲ್ಲ. ಏನ್ರಿ ಹೇಳ್ತಾ ಇದ್ದಾರೆ ಹೇಳ್ರಿ, ಉತ್ತರ ಕೊಡ್ರಿ ಅವ್ರಿಗೆ. ಒಂದ್ ಬಯೋಮೆಟ್ರಿಕ್ ಎಲ್ಲಿಗ್ರಿ ಸಾಲುತ್ತೆ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಕೈಗೆ ಒಬ್ಬರು ಹಾಕಿದ್ರೆ ಮಾಡಕ್ ಆಗೋದಿಲ್ಲ. 3-4 ಸಿಸ್ಟಮ್ ಇಟ್ಟು 4 ಬಯೋಮೆಟ್ರಿಕ್ ಕೊಡಿ ಬಂದ್ ಮಾಡ್ಬೇಕು. ಇವ್ರದೇ ಉದ್ದೇಶ ಆಗ್ಬಾರ್ದು ಅಂತ ಹೇಳ್ತಾ ಇದಾರೆ. ಯಾರಿಗ್ರಿ ಹೇಳ್ತಾ ಇದ್ದೀರಾ ರೀ? ಅವ್ರಿಗೆ ಹೇಳ್ರಿ, ನಿಮ್ಗೆ ಪ್ರಜ್ಞೆ ಇಲ್ಲ, ಏನ್ ನಡೀತಾ ಇದೆ ನಿಮ್ಮ ಆಫೀಸಲ್ಲಿ ಅಂತ. ನೋಡಪ್ಪ, ನಾವು ವೆರಿಫಿಕೇಶನ್ ಏನ್ ಮಾಡಿದೀವಿ, ಮಾತಾಡ್ತೀರಿ ಎಲ್ಲರಿಗೂ ಕಂಪ್ಯೂಟರ್ ಅಲ್ಲಿ ಇದಾವೆ, ಹೌದಾ? ರೆಕಾರ್ಡ್ ರೂಮ್ ಸೇರಿಸ್ತಾರೆ ಹೊರತು ಏನ್ರಿ ಹೇಳ್ತಾ ಇದಾರೆ ಅವರು? ಏನು ಕಳ್ಳ ಮುಳ್ಳ ತರ ನೋಡ್ಕೊಂಡು ಕೂತಿದ್ದೀರಾ? ಉತ್ತರ ಕೊಡ್ರಿ ಅವ್ರಿಗೆ. ಮಾತಾಡಿ. ಏನ್ ಕೊಟ್ಟಿದ್ದೀರಾ? ಇಲ್ಲ ಅಂತ ಹೇಳ್ತಾ ಇದಾರೆ. ಭೂ ಸುರಕ್ಷತಾ ಯೋಜನೆ ಸಂಬಂಧ ಅಧಿಕಾರಿಗಳ ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಭೂ ಸುರಕ್ಷಾ ಯೋಜನೆ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳಪೆಯಾಗಿದೆ. ಇಲ್ಲಿ ಆನ್ಲೈನ್ ದೃಢೀಕರಣಗಳನ್ನ ಬ್ಲಾಕ್ ಮಾಡಿದ್ದಾರೆ. ತಹಶೀಲ್ದಾರರು ಉದ್ದೇಶಪೂರ್ವಕವಾಗಿ ಬ್ಲಾಕ್ ಮಾಡಿದ್ದಾರೆ. ರಾಜ್ಯಾದ್ಯಂತ 21 ಲಕ್ಷ ಪುಟ ದಾಖಲೆಯನ್ನ ನೀಡಲಾಗಿದೆ. ಇಲ್ಲಿ ಕೇವಲ 27 ಪುಟಗಳು ಮಾತ್ರ ಅಂತ ವಿವಾದ ಆಗಿದೆ. ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ನೇರವಾಗಿ ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ. ತಹಶೀಲ್ದಾರರು ಸರಿಯಾಗಿ ಕಚೇರಿಗೆ ಹೋಗಲ್ಲ, ನಿಮಗೆ ಬೇರೆ ಕಚೇರಿ ಇದೆಯಾ ನಮಗೆ ಗೊತ್ತಿಲ್ಲ, ಅಧಿಕಾರಿಗಳು ವಿಳಂಬ ಧೋರಣೆಯನ್ನ ತೋರ್ತಾ ಇದ್ದಾರೆ, ಕೆಲಸ ಮಾಡ್ರಿ ಅಂದ್ರೆ ನೆಪ ಹೇಳ್ತೀರಾ, ನಿಮ್ಗೆ ನಾಚಿಕೆ ಇದೆಯಾ ಅಂತ ಅಧಿಕಾರಿಗಳಿಗೆ ಈ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಮಾತಾಡ್ಕೊಳಕ್ಕೆ ಏನ್ ರೋಗ ನಿಮ್ಗೆ? ರೋಗ ಏನ್ರಿ ಮಾತಾಡ್ಕೊಳಕ್ಕೆ? ಯಾವ ಕಾಯಿಲೆ ಬಂದಿದೆ ನಿಮ್ಗೆ? ನಿಮ್ಗೆ ಕಾಯಿಲೆ ಇದೆಯಾ ಅವ್ರಿಗೆ ಕಾಯಿಲೆ ಇದೆಯಾ? ಏನ್ ಮಾತಾಡ್ತೀರಿ ಹೇಳಿದಿರಿ ಅಂತೇಳಿ ನಾನ್ಸೆನ್ಸ್. ನಾಚಿಕೆ ಆಗ್ಬೇಕು ನಿಮ್ಗೆ, ಇಷ್ಟು ನೆಪಗಳಲ್ಲಿ ಬಂದು ಹೇಳ್ತೀರಲ್ಲ. ಏನ್ರಿ ಹೇಳ್ತಾ ಇದ್ದಾರೆ ಹೇಳ್ರಿ, ಉತ್ತರ ಕೊಡ್ರಿ ಅವ್ರಿಗೆ. ಒಂದ್ ಬಯೋಮೆಟ್ರಿಕ್ ಎಲ್ಲಿಗ್ರಿ ಸಾಲುತ್ತೆ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಕೈಗೆ ಒಬ್ಬರು ಹಾಕಿದ್ರೆ ಮಾಡಕ್ ಆಗೋದಿಲ್ಲ. 3-4 ಸಿಸ್ಟಮ್ ಇಟ್ಟು 4 ಬಯೋಮೆಟ್ರಿಕ್ ಕೊಡಿ ಬಂದ್ ಮಾಡ್ಬೇಕು. ಇವ್ರದೇ ಉದ್ದೇಶ ಆಗ್ಬಾರ್ದು ಅಂತ ಹೇಳ್ತಾ ಇದಾರೆ. ಯಾರಿಗ್ರಿ ಹೇಳ್ತಾ ಇದ್ದೀರಾ ರೀ? ಅವ್ರಿಗೆ ಹೇಳ್ರಿ, ನಿಮ್ಗೆ ಪ್ರಜ್ಞೆ ಇಲ್ಲ, ಏನ್ ನಡೀತಾ ಇದೆ ನಿಮ್ಮ ಆಫೀಸಲ್ಲಿ ಅಂತ. ನೋಡಪ್ಪ, ನಾವು ವೆರಿಫಿಕೇಶನ್ ಏನ್ ಮಾಡಿದೀವಿ, ಮಾತಾಡ್ತೀರಿ ಎಲ್ಲರಿಗೂ ಕಂಪ್ಯೂಟರ್ ಅಲ್ಲಿ ಇದಾವೆ, ಹೌದಾ? ರೆಕಾರ್ಡ್ ರೂಮ್ ಸೇರಿಸ್ತಾರೆ ಹೊರತು ಏನ್ರಿ ಹೇಳ್ತಾ ಇದಾರೆ ಅವರು? ಏನು ಕಳ್ಳ ಮುಳ್ಳ ತರ ನೋಡ್ಕೊಂಡು ಕೂತಿದ್ದೀರಾ? ಉತ್ತರ ಕೊಡ್ರಿ ಅವ್ರಿಗೆ. ಮಾತಾಡಿ. ಏನ್ ಕೊಟ್ಟಿದ್ದೀರಾ? ಇಲ್ಲ ಅಂತ ಹೇಳ್ತಾ ಇದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.